ಚಿನ್ನ ತರೋದು ಡ್ರಗ್ಸ್ ತರೋದು ಅದೇನು ಹೊಸ್ತೇನಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಸತೀಶ್ ಜಾರಕಿಹೊಳಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ನೋಡಿ, ಫೋನ್ ಮಾಡಿ ಬಿಡಿ ಅಂತ ನಾವು ಹೇಳ್ತೀವಿ, ಬಿಜೆಪಿಯವರು ಹೇಳ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿದ್ದಾರೆ. ರಾಜಕಾರಣಿ ಅಧಿಕಾರಿಗಳ ಮಕ್ಕಳು ಸಿಕ್ಕಿದ್ದಾರೆ, ಇದರಲ್ಲಿಯೂ ಏನು ಹೊಸ್ತಿಲ್ಲ ಬಿಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ತುಂಬಾ ಕ್ಯಾಶುವಲ್ ರೀತಿಯಲ್ಲಿ, ಅಂದ್ರೆ ಇದೇನು ನಡೀತಾನೆ ಇದೆ ಅನ್ನೋ ರೀತಿಯಲ್ಲಿ, ಅದೇನು ಅಸಮಾಧಾನಿತರಾಗಿ ಮಾತಾಡಿದ್ರ ಜಾರಕಿಹೊಳಿಯವರು, ಅಥವಾ ಹಿಂಗೆ ಆಗ್ತಾ ಇದ್ರು ಕೂಡ ಏನು ಕ್ರಮಗಳಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರ. ನೋಡಿ, ಇನ್ನೂ 15 ದಿನ ಕಾಯಿರಿ, ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿದ್ದಾರೆ, ಸದಾಶಿವನಗರದಲ್ಲಿದ್ದಾರೆ, ಚಾಮರಾಜಪೇಟೆಯಲ್ಲಿದ್ದಾರೆ. ಇವ್ರನ್ನ ಅಂತ ಹೆಂಗೆ ಹೇಳ್ತೀರಿ ನೀವು? ಇದ್ರೂ ಕೂಡ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ, ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತೊಗೊಂಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಪಾರ್ಟಿಕಲ್ ಲಿಂಕ್ ಮಾಡೋದು ಏನು ಸಹಾಯ ಮಾಡ್ಲಿಕ್ಕೆ ಏನು? ಈಗ ಏರ್ಪೋರ್ಟ್ನಾಗ ಎಷ್ಟು ಮಂದಿಗೆ ಕಳಿಸ್ತಾರೆ? ML ಇಲ್ದವ್ರಕ್ಕಿಂತ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ, ನಮ್ಗಿಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ ನಮ್ಮವರು. ಅಲ್ಲಿ ಯಾರು ಬರ್ತಾರೆ, ಯಾರೋ ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಬಿಡಿಸ್ತಾರೆ, ಒಳಗೆ ಬಿಡಿಸ್ತಾರೆ, ಕರ್ಕೊಂಬರ್ತಾರೆ. ಆ ಥರದ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ, BJP ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಹೇಳ್ತೀವಿ, JDSನವ್ರು ಹೇಳ್ತಾರೆ ಏರ್ಪೋರ್ಟ್ನಲ್ಲಿ ನಮ್ಮವ್ರಿಗೆ ಬಿಡಿಸಿ, ನಮ್ಮವ್ರಿಗೆ ಕರ್ಕೊಂಬನ್ನಿ ಅಂತ. ಮತ್ತು ಟೋಟಲಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು 3 ಏಜೆನ್ಸಿ, ಏರ್ಪೋರ್ಟು, ಅವ್ರ ಡ್ಯೂಟಿ ಅದು ಯಾರಿದ್ದಾರೆ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ, ಬರ್ತಿರ್ತಾರೆ, ಅವ್ರು ಹಿಡಿದಿರ್ತಾರೆ, ಇದು ರೂಟೀನು. ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಏನದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಿದೆ ಅಷ್ಟು ಶಿಕ್ಷೆ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ, ಆ ಕಡೆ ಸುತ್ತಾಕ್ಸಿ, ಈ ಕಡೆ ಸುತ್ತಾಕ್ಸಿದ್ರಾಗ ಅರ್ತಿಲ್ಲ. ಅವ್ರು ಬಿಟ್ಬಿಡೋಣ. ಅವರು ಎಲ್ಲರಿಗೂ ಕೊಡ್ತಾರೆ. ಅದೇನು ಎಲ್ಲ ರಾಜಕಾರಣಿನ ಅದೇ ಹೇಳಿದೆ, ನಮ್ಕಿಂತ ಹಿಂದಿನವರು ನಮ್ಕಿಂತ ಮುಂದೆ ಹೋಗ್ತಾರೆ ಏರ್ಪೋರ್ಟ್ನಾಗ, ನಮ್ಕಿಂತ ಮುಂದೆ ಹೋಗಿರ್ತಾರೆ. ಅವ್ರು ಜಗಳ ಮಾಡಿ ಒಳಗೆ ಹೋಗ್ತಾರೆ. ಅವರು ಹೊರಗಡೆ ಜಗಳ ಮಾಡಿ ನಾನು ಬಿಡ್ಬೇಕು, ನಿನ್ನ ಬಿಡ್ಬೇಕಂತ ನಾವು ನೋಡ್ಯಾವ ನಮ್ಮ ಕಣ್ಣಾರಿ ಎಷ್ಟು ಸಾರಿ ಇರ್ತಾರೆ. ಬೇರೆ ಬೇರೆ ಏಜೆನ್ಸಿ ಇರ್ತಾರೆ, ಇಂಟೆಲಿಜೆನ್ಸಿ ಇರ್ತಾರೆ ಸೆಂಟ್ರಲ್ನವರು, ಅದು ಅವ್ರ ಕೆಲಸ. ಸೊ ಇನ್ನೊಂದು 15 ದಿವಸದಲ್ಲಿ ಹೊರಗೆ ಬಂದೇ ಬರ್ತೈತಿ. ಯಾವಾಗ ನೋಡೋಲ್ಲ, ಯಾವ ನಗರ ತೋರಿಸ್ತೀವಿ ನೋಡೋಲ್ಲ. ನೀವೆಲ್ಲರೂ ರಾಜಕಾರಣಿ ಮಕ್ಕಳು, ಅಧಿಕಾರಿ ಮಕ್ಕಳು ಸಿಕ್ಕಿಲ್ಲ ರೀ. ಸ್ಮಗ್ಲಿಂಗ್ ಮಾಡ್ತಕ್ಕ ಸಾಕಷ್ಟು ಜನ ಸಿಕ್ಕಿದ್ದಾರೆ. ಇಲ್ಲೂ ಆಗಿದ್ದು ಅದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ. ಅವ್ರು ಮಾಡಿರ್ಬೋದ್ರೆ, ನಮಗೇನು ಸಂಬಂಧ ಅಷ್ಟೇ. ಈಗ ಪ್ರಶ್ನೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ, ನಮ್ಮ ವಾದ ಅಷ್ಟೇ.